ೇಶ್ವರ ದೇವಾಲಯ ಮುಂಭಾಗದಲ್ಲಿ ಶಿವರಾತ್ರಿ ಮುನ್ನ ದಿನವೇ ಭೇಟಿ ನೀಡಿ ಎಲ್ಲಾ ಸಿದ್ಧತೆಗಳ ಬಗ್ಗೆ ಪರಿಶೀಲಿಸಿ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ತಿಳಿ ಹೇಳಲಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಎಂದು ಶಾಸಕರ ಮುಂದೆ ಎಡಿಸಿ ಶಿವರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ನಂಜನಗೂಡಿನ ನಂಜುಂಡೇಶ್ವರ ದೊಡ್ಡ ಜಾತ್ರೆ ಎಂದರೆ ವಿಶ್ವ ಪ್ರಸಿದ್ಧಿ. ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ದೇವಾಲಯದ ಸುತ್ತಮುತ್ತ 7 ಗ್ರಾಮಗಳ ಮುಖಂಡರು ಹಾಗೂ ಸಾರ್ವಜನಿಕರ ಜೊತೆ ಅಧಿಕಾರಿಗಳು ಹಗಲಿರುಳು ಶ್ರಮಿಸಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದರೆ ಅದ್ದೂರಿಯಾಗಿ ದೊಡ್ಡ ಜಾತ್ರೆ ನಡೆಯಲಿದೆ ಎಂದರು. ತಾಲೂಕು ಮಟ್ಟದ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಭೆಯಲ್ಲಿ ಎಡಿಸಿ ಶಿವರಾಜ್ ತಿಳಿಸಿದರು. ಕಳೆದ ಬಾರಿಯ ಸಭೆ ಕೇವಲ 15 ದಿನಗಳ ಮುಂಚೆಯಾಗಿತ್ತು. ಆದರೆ ಇವತ್ತು ನಾವು ನೀವು ತಿಳಿದಾಗ 40 ದಿನಗಳ ಮುಂಚೆ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಎಲ್ಲ ಅಧಿಕಾರಿಗಳು ನೀವೆಲ್ಲರೂ ಸಹ ನಾನು ಸ್ಟಾರ್ಟಿಂಗ್ ಬಂದಾಗಿದ್ದು ಹೇಳ್ತಾ ಇದ್ದೇನೆ, ಇದರಲ್ಲಿ ನಮ್ಮ 7 ಗ್ರಾಮಗಳ ಗ್ರಾಮಸ್ಥರು ಏನಿದ್ದಾರೋ ಅವರು ಮತ್ತು ಗೊತ್ತಾಗಿದ್ದರು ಎಲ್ಲರಿಗಿಂತ ಅತಿ ಮುಖ್ಯವಾಗಿ ಕೆಲಸ ಮಾಡಬೇಕಾದ್ರು ಅಧಿಕಾರಿಗಳು. ಇದನ್ನು ಸಾರಿ ಹೇಳ್ತಾರೆ. ನಮ್ಮಲ್ಲಿ ಅಧಿಕಾರ ಇರುತ್ತೆ, ಅಧಿಕಾರ ಇರುತ್ತೆ, ಕೆಲಸ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಆದರೆ ನಮಗೆ ಇವತ್ತು ಇವರೆಲ್ಲ ಇಷ್ಟು ಹೇಳಿದಾರಲ್ಲ, ಗ್ರಾಮಸ್ಥರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಅಧಿಕಾರ ಇರಲ್ಲ, ಆದರೆ ಅವ್ರಿಗೆ ಕೆಲಸ ಮಾಡಬೇಕು ಅನ್ನೋ ಛಲ ಇರುತ್ತೆ, ಅವ್ರಿಗೊಂದು ಉತ್ಸಾಹ ಇರುತ್ತೆ. ಇವತ್ತು ಅವ್ರಿಗಿರೋ ಉತ್ಸಾಹ, ಅವ್ರಿಗಿರೋ ಛಲ ನಮ್ಮ ಅಧಿಕಾರಿಗಳಲ್ಲಿ ಇದ್ದಿದ್ದರೆ ಅವರು ಈ ಥರ ಮಾತಾಡಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ನಾನು ಎಲ್ಲ ಅಧಿಕಾರಿಗಳು ಹೇಳೋದಿಷ್ಟೇ, ನಮ್ಮಲ್ಲಿ ಅಧಿಕಾರ ಇರೋದ್ರ ಜೊತೆಗೆ ಇವತ್ತೇನು ಸಾರ್ವಜನಿಕರ ಉತ್ಸಾಹ ಇದೆಯಲ್ಲ, ಛಲ ಇದೆಯಲ್ಲ, ಅದು ನಾವು ಕೈಗೊಳ್ಬೋದು. ನಾವು ಆ ಪ್ರಮಾಣದಲ್ಲಿ ಕೆಲಸ ಮಾಡಿದಾಗ ಅವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಇಲ್ಲಪ್ಪ ಇದೊಂದು ಟೀಮ್ ಚೆನ್ನಾಗಿ ಕೆಲಸ ಮಾಡೋದು ಅಂತ ಹೇಳಿ ಅಪ್ರಿಷಿಯೇಟ್ ಮಾಡೋದು. ನಾನು ಇಷ್ಟೇ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಆಡಳಿತಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ಇಷ್ಟು ಮಾತ್ರ ಹೇಳಬಲ್ಲೆ. ನಂತರ ಮಾತನಾಡಿದ ಶಾಸಕ ದರ್ಶನ್, ಏಪ್ರಿಲ್ 9 ರಿಂದ 11ರವರೆಗೆ 3 ದಿನಗಳ ಕಾಲ ನಡೆಯುವ ನಂಜುಂಡೇಶ್ವರನ ದೊಡ್ಡ ಜಾತ್ರೆಗೆ ಪೂರ್ವಭಾವಿ ಸಭೆ ಕರೆಯಲಾಗಿದೆ. 40 ದಿನಗಳ ಕಾಲ ಮುಂಚಿತವಾಗಿ ಪೂರ್ವಭಾವಿ ಸಭೆ ಕರೆದಿರುವ ಉದ್ದೇಶ ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಲೋಪ ಮತ್ತು ಕುಂದು ಕೊರತೆಗಳು ಇಲ್ಲದ ರೀತಿಯಲ್ಲಿ ಅದ್ದೂರಿಯಾಗಿ ಜಾತ್ರೆ ಮತ್ತು ಪಂಚಮಹಾರಥೋತ್ಸವ ಸುಲಲಿತವಾಗಿ ನಡೆಸಲು ಅಧಿಕಾರಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಜಾಗೃತಿಗೊಳಿಸಲು ಇಂದು ಸಭೆ ಆಯೋಜನೆ ಮಾಡಲಾಗಿದೆ ಎಂದರು. ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಮೂಲ ಸೌಲಭ್ಯಗಳ ಕೊರತೆ ಇಲ್ಲದ ರೀತಿಯಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಈಗಾಗಲೇ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಆಯಾ ಜವಾಬ್ದಾರಿಯನ್ನು ನಿರ್ವಹಿಸಲು ತಿಳಿ ಹೇಳಲಾಗಿದೆ. ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸಾರ್ವಜನಿಕರಿಂದ ಮಾಹಿತಿ ಪಡೆದು ಶಾಸಕ ದರ್ಶನ್ ಧ್ರುವನಾರಾಯಣ್ ಸಭೆಯಲ್ಲಿ ಮಾತನಾಡಿದರು. ವಿವಿಧ ಇಲಾಖೆಗಳಿಂದ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡಬೇಕು ಅಂತೇಳಿ ಸಭೆಯನ್ನು ಮಾಡ್ತಾ ಇದೆ. ದೀರ್ಘವಾಗಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಇದ್ದು ಏನು ಸೂಚನೆಯನ್ನು ಕೊಡಬೇಕು ಆ ಸೂಚನೆಗಳನ್ನು ನಾವು ಮತ್ತು ನಮ್ಮ ಎಡಿಸಿ ನಾಳೆ ನೀಡಿದ್ದೇವೆ. ಕೆಲವೊಂದು ವಿಚಾರ ಆಡಳಿತಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು DC-ನವರ ಗಮನಕ್ಕೂ ಕೂಡ ತಂದು ಅದನ್ನು ಕೂಡ ನಾವು ಅನುಮತಿಯನ್ನು ಪಡ್ಕೊಂಡು ಏನು ಕೆಲಸಗಳಾಗಬೇಕು ಅವನ್ನು ನಾವು ಅನುಷ್ಠಾನಕ್ಕೆ ತರ್ತೇವೆ. ಇದು ಮೊದಲನೇ ಪೂರ್ವವಹಿಸಿ ಇನ್ನೂ ಕಾಲಾವಕಾಶ ಇದೆ. ಅದರಿಂದ ಏನು ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈಗ CCTV ಅಳವಡಿಕೆ ಆಗಿರ್ಬೋದು, ನಿಮಗೆ 24 ಫೆಸಿಲಿಟಿ ಆಗಿರ್ಬೋದು, ನಿಮಗೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಇರುವಂಥ ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಅಲ್ಲಿಗೆ ಹೆಚ್ಚಿನ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು ಮತ್ತು ಹಲವಾರು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಎಲ್ಲವನ್ನೂ ತಾವು ಕೂಡ ಮಾಧ್ಯಮದಲ್ಲಿ ತಾವು ಕೂಡ ಭಾಗವಹಿಸಿದ್ದಾರೆ. ಅದರಿಂದ ಇದು ಮೊದಲನೇ ಒಂದು ಸಭೆ ಅವಶ್ಯಕತೆ ಇರ್ತದೆ. ಇನ್ನೊಂದು ಸಭೆಯನ್ನು ಕೂಡ ನಾವು ಹತ್ತತ್ರ ಬರ್ತಿದ್ದಂಗೆ ಇನ್ನೊಂದು ಸಭೆಯನ್ನು ಕೂಡ ಮಾಡಿ ಏನೇನು ಅನುಷ್ಠಾನ ಆಗಿದೆ, ಇವತ್ತಿನ ಸೂಚನೆ ಮೇರೆಗೆ ಏನೇನು ಇಲ್ಲಿ ಅನುಷ್ಠಾನ ಆಗಿದೆ ಅದನ್ನು ಕೂಡ ನಾವು ರಿವ್ಯೂ ಮಾಡಿ ಆನಂತರ ಜಾತ್ರಾ ಮಹೋತ್ಸವಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಅದರಿಂದ ಇನ್ನೂ ಹೆಚ್ಚಿನ ಮಾತನಾಡುವುದು ತಾವೆಲ್ಲರೂ ಕೂಡ ಭಾಗಿಯಾಗಿತ್ತು, ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಅದರಂತೆ ತಾವೆಲ್ಲರೂ ಒಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ನಮ್ಮ ನಾಡಿನ ಜನತೆಗೆ, ನಮ್ಮ ತಾಲೂಕಿನ ಜನತೆಗೆ ನಾವು ಮನವಿಯನ್ನು ಮಾಡ್ತೇವೆ. ವಿಶೇಷವಾಗಿ ಇವತ್ತಿನ ದಿವಸ ನಮಗೆ ಈ ಒಂದು ಮೀಟಿಂಗನ್ನು ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡಿ ಮೀಟಿಂಗ್ಗೆ ಬಂದು ಭಾಗವಹಿಸಲು ನಡೆಸಿದವರು ಕೂಡ ಬಯಸ್ತೇನೆ. ಪೂರ್ವಭಾವಿ ಸಭೆಯಲ್ಲಿ ಗೋಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಮುದ್ದು ಮಾದಶೆಟ್ಟಿ ಸಭೆಯಲ್ಲಿ ಮಾತನಾಡಿದರು.
ಗ್ರಾಮ ಪಂಚಾಯಿತಿಯಲ್ಲಿ ಅನುಮತಿ ಇಲ್ಲದೆ ನಂಜುಂಡೇಶ್ವರ ಮತ್ತು ಪರಶುರಾಮ ದೇವಾಲಯದ ಗೂಳೂರು ವೃತ್ತದಲ್ಲಿರುವ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಸ್ಥಳಾಂತರ ಮಾಡಿ ಮದ್ಯದ ಅಂಗಡಿ ಪರಶುರಾಮ ದೇವಾಲಯ ಕೆಲವೇ ಮೀಟರ್ ಅಂತರದಲ್ಲಿದೆ. ಮುಜರಾಯಿ ಇಲಾಖೆ ನಿಯಮ ಪಾಲನೆ ಮಾಡದೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿದೆ. ಆ ಬಾರ್ ಸಮೀಪದ ವೃತ್ತದಲ್ಲಿ ಸಾಕಷ್ಟು ಅಪಘಾತಗಳು ನಡೆದು ಕೆಲವರು ಜೀವನ ಕಳೆದುಕೊಂಡಿರುವ ಘಟನೆಗಳು ನಡೆದಿದೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಬಾಲಾಜಿ ಮದ್ಯದ ಅಂಗಡಿಯನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.